ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಎಲ್ರು ಹೇಗಿದ್ದೀರಾ? ಇದು ವೆಯ್ಟ್ ಲಾಸ್ ಚಾಲೆಂಜ್ ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಡೇ 3 ಮತ್ತೆ ಡೇ 4 ನ ಆಡ್ ಮಾಡಿರ್ತೀನಿ. ಸೊ ಎಂಡ್ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬಾ ಒಳ್ಳೆ ಟಿಪ್ಸ್ ಗಳನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ನಾವೆಲ್ಲ ಹೊರಟಿದೀವಿ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಸ್ಪೆಷಲ್ ಅಂತಂದ್ರೆ ಪಾಲಕ್ ಪನ್ನೀರ್ ಗ್ರೇವಿ. ಪಾಲಕ್ ಪನ್ನೀರ್ ಗ್ರೇವಿನ ನಾನು ಈ ರೀತಿ ಮಾಡ್ಕೋತೀನಿ. ಪಾಲಕ್ ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಧನಿಯಾ ಕಾಳು, ಜೀರಿಗೆ, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಸೋಂಪು ಕಾಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನ ರುಬ್ಕೋತೀನಿ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕೋತಿರೋದು ಹುರ್ಗಡ್ಲೆ, ಯಾಕಂದ್ರೆ ಗೋಡಂಬಿ ಖಾಲಿಯಾಗಿತ್ತು ಅದಕ್ಕೆ. ಇದಾದ್ಮೇಲೆ ಪಾಲಕನ್ನು ಕೂಡ ನಾನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ರೇವಿಗೆ ಚಪಾತಿ, ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗ್ಗೆ ನಮ್ಗೆ ತಿಂಡಿಗೆ, ಬಾಕ್ಸ್ಗೆ, ಲಂಚ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾನು ಹಾಲ್ ಪೌಡರ್ ಇಂದ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೆ ಅಂತ ಒಂದ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ನೋಡಿದಿರಾ ಅಂತ ಅನ್ಕೋತೀನಿ. ಅದೇ ತರ ಪನ್ನೀರ್ನು ಕೂಡ ಇದರಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಒಂದಿಷ್ಟು ಸಾಸಿವೆನ ಹಾಕಿ ಅದಕ್ಕೆ ನಾನಿಲ್ಲಿ ಹಸಿರು ಬಟಾಣಿ ಕಾಳನ್ನ ಹಾಕೋತಾ ಇದ್ದೀನಿ. ಇದು ಹಸಿ ಬಟಾಣಿ. ಇದಕ್ಕೆ ರುಬ್ಬಿರೋ ಅಂತ ಪಾಲಕ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದು ಕುದಿಯೋ ತನಕ ವೇಟ್ ಮಾಡಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ರುಬ್ಬಿರೋ ಮಸಾಲೆ, ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಪನ್ನೀರ್ನ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ನಾನು ಈ ರೀತಿ ಮಾಡ್ತೀನಿ, ನೀವ್ ಯಾವ ರೀತಿ ಮಾಡ್ತೀರಾ ಅಂತ ನನ್ಗೆ ಕಮೆಂಟ್ ಮಾಡಿ. ಓಕೆ, ಇವತ್ತು ಬೆಳಗ್ಗೆ ಎದ್ದು ನಾನು ವಾಕ್ ಹೋಗಿದ್ದೆ. ತುಂಬಾ ದಿನ ಆದ್ಮೇಲೆ ಮತ್ತೆ ವಾಕಿಂಗ್ ನ ಸ್ಟಾರ್ಟ್ ಮಾಡಿದೀನಿ. ನಾನು ನನ್ನ ಮಗನ್ ಕರ್ಕೊಂಡು ವಾಕಿಂಗ್ ಹೋಗಿ ಬಂದೆ. ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸ್ತಾ ಇದೆ. ನನ್ನ ಹಸ್ಬೆಂಡ್ ಬಂದಿದ್ರು, ವಾಕಿಂಗ್ ಮಾಡೋದನ್ನ ಮಾತ್ರ ಬಿಡಬೇಡ, ಏನೇ ಎಕ್ಸರ್ಸೈಸ್ ಮಾಡಿದ್ರು ಕೂಡ ವಾಕಿಂಗ್ ಕಂಪಲ್ಸರಿ ಮಾಡಲೇಬೇಕು ಅಂತ. ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಬೆಳಗ್ಗೆ ಎದ್ದು 1-2 ಲೋಟನಂತೂ ಬಿಸಿನೀರು ಕುಡ್ಕೊಂಡಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟೆ ವಾಕಿಂಗ್ ಹೋಗಿರ್ತೀನಿ. ಅಲ್ಲಿಂದ ಬಂದು ಮತ್ತೆ 1 ಲೋಟ ಬಿಸಿನೀರು ಕುಡಿತೀನಿ. ಅದಾದ್ಮೇಲೆ 1 ಲೋಟ ಇವತ್ತು ಗ್ರೀನ್ ಟೀ ತಗೊಂಡಿದ್ದೀನಿ. ಇವತ್ತಿನ ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡ್ಕೊಂಡು ನಾನು ಇದನ್ನು ತಿಂತಿರೋದು ಮಿನಿಮಮ್ ಒಂದು 12 ಗಂಟೆ ಅಂತೂ ಆಗಿದೆ. ಅವಾಗ ತಿಂತಾ ಇದ್ದೀನಿ, ಯಾಕಂದ್ರೆ ನಿನ್ನೆ ರಾತ್ರಿ ಊಟ ತುಂಬಾ ಲೇಟ್ ಆಗಿತ್ತು. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಇನ್ನು ಇವತ್ತಿನ ಬೆಳಗ್ಗೆಯ ತಿಂಡಿ ಈ ತರ ಇತ್ತು: ಪನ್ನೀರ್ ಗ್ರೇವಿ ಅಂಡ್ ಚಪಾತಿ. ನಾನು 2 ಚಪಾತಿ ತಗೊಂಡೆ. ನಾನು ಇಲ್ಲಿ ತೋರಿಸ್ತಾ ಇರೋದು ಒಂದಷ್ಟೇ, ಬಟ್ 2 ಚಪಾತಿ ತಗೊಂಡಿದ್ದೀನಿ. ಪ್ಲಸ್ ನಿನ್ನೆದು ಹಾಗಲ್ಕಾಯಿ ಪಲ್ಯ ಇತ್ತು, ಹಾಗಲ್ಕಾಯಿ ಪಲ್ಯ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಫಿಲ್ಲಿಂಗ್ ಆಗಿರುತ್ತೆ ಅಷ್ಟೇ. ಇದಕ್ಕೆ ಜೋಳದ ರೊಟ್ಟಿ ಕೂಡ ತಗೊಳ್ಬಹುದು, ಇಲ್ಲ ಮಲ್ಟಿಗ್ರೇನ್ ರೊಟ್ಟಿ ಕೂಡ ನಾವು ತಗೊಳ್ಬಹುದು. ಇನ್ನು ಮಧ್ಯಾಹ್ನದ ಅಡಿಗೆಗೆ ಅಂತ ಹೇಳಿ ಬೆಂಡೆಕಾಯಿ ಹುಳಿ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಎಲ್ಲರೂ ಮಾಡೋ ತರನೇ ಮಾಡ್ಕೊಂಡಿರೋದು, ಸ್ಪೆಷಲ್ ಅಂತ ಏನೂ ಇಲ್ಲ. ಇವತ್ತು ಸ್ವಲ್ಪ ರೈಸು ಮತ್ತೆ ಮುದ್ದೆ 2 ಕೂಡ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆ ತಗೊಳ್ಳೋಣ ಅಂತ ಹೇಳಿ. ಇದ್ರ ಜೊತೆಗೆ ಸ್ವಲ್ಪ ಏನಂತೀರಾ ನೀವು, ಮಜ್ಜಿಗೆ ಮೆಣಸು ಅಂತ ಕರಿತೀವಿ. ನಾನು ಲಾಸ್ಟು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಮಜ್ಜಿಗೆ ಮೆಣಸನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಅದನ್ನ ತುಂಬಾ ನೀಟಾಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು, ಒಂದಿಷ್ಟು ಎಣ್ಣೆಲಿ ಕರ್ದ್ಬಿಡು ಅಂತ ಹೇಳಿ. ಬಟ್ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ. ನಾನು ಒಂದೇ ಒಂದು ತಗೊಂಡೆ. ಇದು ಗ್ರೀನ್ ಕಲರ್ ಇತ್ತು, ಒಂಥರ ಆಶ್ಚರ್ಯ ಅನ್ಸೋದು, ಒಣಗಿಲ್ಲ ಅನ್ಕೊಂಡು. ಬಟ್ ಒಣಗಿತ್ತು, ಕಲರ್ ಮಾತ್ರ ಚೇಂಜ್ ಆಗಿರ್ಲಿಲ್ಲ. ಇನ್ನು ಇದನ್ನೆಲ್ಲ ಹುರಿದು ಊಟ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾನು ರಾತ್ರಿಯ ಊಟಕ್ಕೆ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಬಟ್ ಮನೆಯವರಿಗೆ ಅಕ್ಕಿ ರೊಟ್ಟಿ ಅಂದ್ರೆ ಫೇವ್ರೇಟ್ ಆಗಿರೋದ್ರಿಂದ ಅವ್ರು ಹೇಳಿದ್ರು ಅಕ್ಕಿ ರೊಟ್ಟಿ ಮಾಡು, ಮಸಾಲ ಅಕ್ಕಿ ರೊಟ್ಟಿ ಮಾಡು ಅಂತ. ಬಟ್ ಎಲ್ಲಾ ತರ ತರಕಾರಿ ಇದೆ ಇದರಲ್ಲಿ. ಮೂಲಂಗಿ ಇದೆ, ಕ್ಯಾರೆಟ್ ಇದೆ, ಬೀಟ್ರೋಟ್ ಇದೆ, ಸೌತೆಕಾಯಿ ಇದೆ. ಎಲ್ಲಾ ತರ ತರಕಾರಿನೂ ಚೆನ್ನಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಸಿಮೆಣಸಿಂದ ಹಿಡಿದು ಈರುಳ್ಳಿ ಪ್ರತಿ ಒಂದು ಇದೆ ಇದರಲ್ಲಿ. ಅಕ್ಕಿ ಹಿಟ್ಟಿಗೆ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಚಂದ ಮಾಡಿ ಕಲಸಿ ಅದನ್ನ ಚೆನ್ನಾಗಿ ತಟ್ಬಿಟ್ಟು ರೊಟ್ಟಿ ಮಾಡ್ಬಿಟ್ರೆ ಸೂಪರ್ ಆಗಿರೋ ರೊಟ್ಟಿ ಆಗುತ್ತೆ. ಇದು ನಮ್ಮ ಮನೆಯವರ ಫೇವ್ರೇಟ್ ರೊಟ್ಟಿ. ಓಕೆನಾ? ಸಾಂಬಾರಲ್ಲಿ, ಪಲ್ಯದಲ್ಲಿ ತರಕಾರಿನೇ ತಿನ್ನಲ್ಲ ಅನ್ನೋಂಥವ್ರಿಗೆ ಈ ತರ ಮಾಡ್ಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ತರಕಾರಿ ತಿನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಇನ್ನು ನನ್ನ ವೆಯ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ವೆಯ್ಟ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದು ನನಗೂ ಕೂಡ ಗೊತ್ತಾಗ್ತಿದೆ. ಬಟ್ ಇನ್ನು ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ನಾನು ಇನ್ನೂ ಪರಿಶ್ರಮ ಪಡ್ಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ ಇಂದ ಸ್ವಲ್ಪ ದೂರನೇ ಇರಬೇಕು. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ನಾವು ತಿನ್ನುವಂತ ಜಾಸ್ತಿ ಪದಾರ್ಥಗಳಲ್ಲಿ ಹೆಚ್ಚಾಗಿ ಇರುತ್ತೆ. ಅದ್ರ ಜೊತೆಗೆ ಫೈಬರ್, ಪ್ರೋಟೀನ್ ಅದೆಲ್ಲನೂ ಕೂಡ ತಗೊಳ್ಳೇಬೇಕಾಗತ್ತೆ. ಎಕ್ಸರ್ಸೈಸ್ ಕೂಡ ಮಾಡ್ಬೇಕು, ವಾಕಿಂಗ್ ಕೂಡ ಮಾಡ್ಬೇಕು. ಬರೀ ವಾಕಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಜೊತೆಗೆ ಎಕ್ಸರ್ಸೈಸ್ ಕೂಡ ಆಡ್ ಮಾಡ್ಕೊಂಡ್ಲೇಬೇಕು. ಬಟ್ ನೋಡೋಣ ಎಷ್ಟಾಗತ್ತೆ ಅಷ್ಟು ಚೇಂಜಸ್ ಮಾಡ್ಕೋತಾ ಇದ್ದೀನಿ. ನಾನು 2 ತಿಂಗಳು ಇದನ್ನೆಲ್ಲ ಬಿಟ್ಟಿದ್ದೆ, 2 ಅಲ್ಲ 1 ತಿಂಗಳು. ಆ 1 ತಿಂಗಳಿಂದ ನನ್ಗೆ ಎಲ್ಲಾನು ಕೂಡ ಚೇಂಜ್ ಆಗಿದೆ. ಮತ್ತೆ ನನ್ನ ರೊಟೀನ್ಗೆ ವಾಪಸ್ ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಮ್ಮ ರೊಟೀನ್ ನಾವು ಬಿಡಬಾರ್ದು ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ ನನಗೆ. ಅಂತ ಚಿರೋಟಿ ರವೆಗೆ ಈ ಎಲ್ಲಾ ತರಕಾರಿಗಳನ್ನು ಹಾಕೊಂಡ್ಬಿಟ್ಟು ನಾನು ದೋಸೆ ತರ, ಸ್ವಲ್ಪ ರೊಟ್ಟಿ ಅಥವಾ ದೋಸೆ ಏನ್ ಬೇಕಾದ್ರೂ ಹೇಳ್ಬೋದು, ಆ ತರ ರೆಡಿ ಮಾಡ್ಕೋತಾ ಇದ್ದೆ. ಆ ತುರ್ದಿರುವಂತ ಎಲ್ಲಾ ತರಕಾರಿಗಳನ್ನು ಒಂದು ಬಾಕ್ಸ್ ಅಲ್ಲಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ಚಿರೋಟಿ ರವೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ತರ ರೊಟ್ಟಿ ಮಾಡ್ಕೊಂಡೆ. ಆಯ್ತಾ? ಮಿನಿ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಈ ತರ ವಿಡಿಯೋ ಮಾಡ್ಕೊಂಡೆ, ಬಟ್ ಆಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದಿದ್ರಿಂದ. ಸೊ ನನ್ನ ವಿಡಿಯೋ ನೋಡ್ತಿರೋ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇದೇ ತರ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.
ಮಾಡ್ತಾರೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಂಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಓಕೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಇವತ್ತು ಒಂದ್ ಲೋಟ ಬಿಸಿನೀರು ಕುಡಿದು ವಾಕಿಂಗ್ ಹೋಗಿ ಬಂದು ನಾನು ಈ ತರ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಗೆ ಕ್ರೇವಿಂಗ್ಸ್ ನ ಕಡಿಮೆ ಮಾಡುತ್ತೆ, ನಮ್ಗೆ ಹಸಿವನ್ನ ಕಡಿಮೆ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನಮಗೆ. ಇನ್ನು ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ತರಕಾರಿನೆಲ್ಲ ಕಟ್ ಮಾಡ್ಕೊಡ್ತೀನಿ ನಾನೇ ಅಂತ. ಅವ್ರಿದ್ದಾಗ ನಾನು ಕಟ್ ಮಾಡೋಕೇನು ಕೆಲಸ ಇರೋದಿಲ್ಲ, ಕಟ್ ಮಾಡೋ ಕೆಲಸ ಎಲ್ಲ ಅವರೇ ಮಾಡಿರ್ತಾರೆ. ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ದುಶ್ಮನ್ ಅಂದ್ರೆ ಇದೆ, ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ದೇ ಇರೋ ತಿಂಡಿ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ರೆ ಸಾಕು, ಉಪ್ಪಿಟ್ಟು ಬೇಡ ನನಗೆ ಅಂತ ಹೇಳೋ ಅಂತವ್ರು ಇವತ್ತು ಎಲ್ಲಾ ತರಕಾರಿಗಳನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡು, ನಾನು ತಿಂತೀನಿ ಅಂತ ಹೇಳಿದ್ರು. ಐ ಆಮ್ ವೆರಿ ಹ್ಯಾಪಿ, ಯಾಕಂದ್ರೆ ನನ್ನ ಫೇವ್ರೆಟ್ ತಿಂಡಿ ಉಪ್ಪಿಟ್ಟು. ಅವ್ರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅವ್ರು ಇದ್ದಾಗ ನಾನು ಮಾಡೋದೇ ಇಲ್ಲ. ಬಟ್ ಈ ತರ ಎಲ್ಲಾ ತರಕಾರಿಗಳನ್ನು ಹಾಕಿ, ತರಕಾರಿನೇ ಜಾಸ್ತಿ ಆಗ್ಬಿಡುತ್ತೆ, ಉಪ್ಪಿಟ್ಟಲ್ಲಿ ರವೆನೇ ಇರೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ತುಂಬಾನೇ ಚೆನ್ನಾಗಿ ಬಂತು. ಪೂರ್ತಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಒಂದ್ ಅರ್ಧ ವಿಡಿಯೋ ಮಾಡ್ಕೊಳ್ತಿರ್ಬೇಕಾದ್ರೆ ಮೊಬೈಲ್ ಸ್ವಿಚ್ ಆಫ್ ಆಯ್ತಾ, ಅದಕ್ಕೆ ಅದನ್ನ ಚಾರ್ಜಿಗೆ ಹಾಕ್ಬಿಟ್ಟು. ಬಟ್ ಆಲ್ಮೋಸ್ಟ್ ನನ್ನ ರೆಸಿಪಿನ ಹೇಳ್ತಾ ಇದೀನಿ ನೋಡಿ. ಇನ್ ಏನಿಲ್ಲ, ನೀವು ಎಲ್ಲಾರು ಮಾಡ್ಕೊಳ್ಳೋ ಅಂತದ್ದೇ. ಅದಕ್ಕೆ ನಾನು ಕೋಸಿಂದ ಹಿಡಿದು ಎಲ್ಲಾ ತರಕಾರಿ ಹಾಕೊಂಡಿದ್ದೀನಿ. ಇನ್ನು ನನ್ನ ನಿನ್ನೆ ರೊಟ್ಟಿಗೆ ಅಂತ ಹೇಳಿ ಏನ್ ತುರ್ದಿಟ್ಕೊಂಡಿದ್ದು ಏನಿತ್ತಲ್ಲ, ಅದು ಕೂಡ ಒಂದಿಷ್ಟು ಉಳಿದಿತ್ತು. ಅದನ್ನು ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಆ ತರಕಾರಿಗಳನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಡ್ತಾ ಇದ್ದೀನಿ. ಅದರಲ್ಲಿ ಸಬ್ಬಸ್ಗೆ ಸೊಪ್ಪಿಂದ ಹಿಡಿದು ಪ್ರತಿಯೊಂದು ಇದೆ. ಅದರಲ್ಲಿ ಹೀರೆಕಾಯಿ ಇದೆ, ಸಬ್ಬಸ್ಗೆ ಸೊಪ್ಪಿದೆ, ಮೂಲಂಗಿನೂ ಇದೆ. ಎಲ್ಲವನ್ನು ಹಾಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತೆ ನೀರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಬೆಂದಾದ್ಮೇಲೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿ ಹೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಗೊಜ್ಜು ಮಾಡಿದ್ದೆ, ಗೊಜ್ಜಿನ ರೆಸಿಪಿನ ನಾನು ನಿಮ್ಗೆ ಮಿನಿ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಆದ್ಮೇಲೆ ಸಂಜೆ ಒಂದ್ 4ರಿಂದ 4:15 ನನ್ನ ಮಗ ಸ್ಕೂಲಿಂದ ಬಂದ್ಮೇಲೆ ನಾವು ಮತ್ತೆ ನಮ್ಮ ಮನೆಯವ್ರ ತಮ್ಮನ್ ಫ್ಯಾಮಿಲಿ 2 ಫ್ಯಾಮಿಲಿನೂ ಸೇರ್ಬಿಟ್ಟು ಟ್ರಿಪ್ ಹೋಗ್ತಾ ಇದೀವಿ. ಟ್ರಿಪ್ ಎಲ್ಲಿಗೆ ಅಂತ ಅಂದ್ರೆ ಟೆಂಪಲ್ ವಿಸಿಟ್ ಅಂತಾನೆ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಧರ್ಮಸ್ಥಳ ಹೋಗಿದ್ದು ತುಂಬಾ ವರ್ಷಗಳೇ ಆಗೋಯ್ತು, ಹೋಗೇ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹೋಗ್ಬೇಕು ಅಂತ ಅನಿಸ್ತು. ಅವ್ರು ನಾವು ಬರ್ತೀವಿ ಅಂದ್ರೆ ಹೋಗೋಣ ನಡೀರಿ ಅಂತ ಹೊರಟೇ ಬಿಟ್ವಿ. ಹೋಗುವಾಗ 4:15 ಆಗಿತ್ತು. ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ 101 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ 7ರಿಂದ 7:15 ಆತರ ಆಗಿತ್ತು. ರೋಡ್ನೆಲ್ಲ ಸರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನನ್ನ 2 ದಿನದ ಫುಲ್ ಡೇ ಡಯಟ್ ವ್ಲಾಗ್ ಅನ್ನ ತೋರಿಸಿದೀನಿ. ನಾನು ಇವತ್ತು ಎಲ್ಲಾಡ್ಕೆ ಹಾಕೊಂಡು ತಿಂತಾ ಇದ್ದೀನಿ, ತುಂಬಾ ದಿನ ಆದ್ಮೇಲೆ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ. ಇನ್ನು ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಇನ್ನು ರಾತ್ರಿ ಊಟ ತನಕ ನಾನು ಎಲ್ಲಾ ಡಯಟ್ ರೊಟ್ಟಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ವೆಯ್ಟ್ ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ನೈಟ್ ಊಟ ಲೇಟ್ ಆದಾಗ ಅಂತ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೆಯ್ಟ್ ನ ಕೂಡ ರಿವೀಲ್ ಮಾಡ್ತೀನಿ. ಹಾಗೆ ನಾವು ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಿದ್ವಿ ಅನ್ನೋ ಅಂತ ನನ್ನ ಡೈಲಿ ವ್ಲಾಗ್ ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಜೊತೆಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇನ್ನು ನನ್ನ ಜೊತೆಗೆ ವೆಯ್ಟ್ ಲಾಸ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ತರ ಕಂಟಿನ್ಯೂ ಮಾಡಿ. ಹೀಗೆ ನಾನು ಹೊರಗಡೆ ಬಂದಾಗ ಯಾವ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ರಾತ್ರಿ ಊಟಕ್ಕೆ ದೇವಸ್ಥಾನದಲ್ಲಿ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ನಾಳೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಇರೋದಕ್ಕಾಗಲ್ಲ, ಆ ಕಾರಣಕ್ಕೆ ಊಟ ಮಾಡಲೇಬೇಕು. ಸೊ ಯಾವ ರೀತಿ ಊಟ ಮಾಡಿದೆ, ಅದನ್ನು ನಾಳೆಗೆ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.